ತಮ್ಮ ವಿರುದ್ಧ ಕೇಂದ್ರ ಮಂತ್ರಿ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ IPS ಅಧಿಕಾರಿ ತಿರುಗೇಟನ್ನು ಕೊಟ್ಟಿದ್ದಾರೆ. HDK ವಿರುದ್ಧ ಡಿನೋಟಿಫಿಕೇಶನ್ ಕೇಸನ್ನು SIT ಮುಖ್ಯಸ್ಥರಾಗಿ ಚಂದ್ರಶೇಖರ್ ನೋಡಿಕೊಳ್ತಿದ್ದಾರೆ. ಇನ್ನು ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಅಧಿಕಾರಿ ಚಂದ್ರಶೇಖರ್, ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ, ಸದ್ಯ ಕೇಂದ್ರ ಸಚಿವ HDKಗೆ ಖಡಕ್ ಆನ್ಸರ್ ಕೊಟ್ಟ IPS. ಮೋದಿ ಸಂಪುಟದ ಹಿರಿಯ ಮಂತ್ರಿ HDKಗೆ ಭರ್ಜರಿ ತಿರುಗೇಟು ಕೊಟ್ಟ ಚಂದ್ರಶೇಖರ್. HDK ತಿರುಗೇಟು ಪತ್ರ ಬರೆದು ಸದ್ದು ಮಾಡಿದ್ದ IPS ಅಧಿಕಾರಿ. ಮೋದಿ ಸಂಪುಟದ ಹಿರಿಯ ಮಂತ್ರಿ HDKಗೆ ಭರ್ಜರಿ ತಿರುಗೇಟು. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡಿದ IPS ಅಧಿಕಾರಿ. ಸಾಮಾಜಿಕ ಜಾಲತಾಣಗಳಲ್ಲಿ ADGP ಚಂದ್ರಶೇಖರ್ ಪ್ರತಿಕ್ರಿಯೆ ವೈರಲ್. ತಮ್ಮ ವಿರುದ್ಧ ಕೇಂದ್ರ ಮಂತ್ರಿ ಮಾಡಿದ ಆರೋಪಕ್ಕೆ IPS ತಿರುಗೇಟು. ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಅಧಿಕಾರಿ. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ HDKಗೆ IPS ಅಧಿಕಾರಿ ಟಕ್ಕರ್. ಮೋದಿ ಸಂಪುಟದ ಹಿರಿಯ ಮಂತ್ರಿ ಕೂಡ. HDKಗೆ ತಿರುಗೇಟು. ಸಾಮಾಜಿಕ ಜಾಲತಾಣಗಳಲ್ಲಿ ADGP ಚಂದ್ರಶೇಖರ್ ಪ್ರತಿಕ್ರಿಯೆ ಈಗ ವೈರಲ್ ಆಗ್ತಾಯಿದೆ. ತಮ್ಮ ವಿರುದ್ಧ ಕೇಂದ್ರ ಮಂತ್ರಿ ಮಾಡಿದ್ದ ಆರೋಪಕ್ಕೆ IPS ತಿರುಗೇಟು ಕೊಟ್ಟಿದ್ರು. ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಚಂದ್ರಶೇಖರ್. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ HDKಗೆ ಖಡಕ್ ಆನ್ಸರ್. ಮೋದಿ ಸಂಪುಟದ ಹಿರಿಯ ಮಂತ್ರಿ HDKಗೆ ಭರ್ಜರಿ ತಿರುಗೇಟು. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡಿದ IPS ಅಧಿಕಾರಿ ಚಂದ್ರಶೇಖರ್. ಸೊ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ IPS ಅಧಿಕಾರಿ ಚಂದ್ರಶೇಖರ್ ಪತ್ರ ವೈರಲ್. ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಅಧಿಕಾರಿ. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ HDKಗೆ ಭರ್ಜರಿ ತಿರುಗೇಟು. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡಿದ IPS ಚಂದ್ರಶೇಖರ್. ಸಾಮಾಜಿಕ ಜಾಲತಾಣಗಳಲ್ಲಿ ADGP ಚಂದ್ರಶೇಖರ್ ಅವರ ಪತ್ರ ಈಗ ವೈರಲ್. ತಮ್ಮ ವಿರುದ್ಧ ಕೇಂದ್ರ ಮಂತ್ರಿ ಮಾಡಿದ ಆರೋಪಕ್ಕೆ ಟಕ್ಕರ್. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ HDKಗೆ ಖಡಕ್ ಆನ್ಸರ್. ಮೋದಿ ಸಂಪುಟದ ಹಿರಿಯ ಮಂತ್ರಿ HDKಗೆ ಭರ್ಜರಿ ತಿರುಗೇಟು. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡಿದ ಚಂದ್ರಶೇಖರ್. ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ADGP ಚಂದ್ರಶೇಖರ್ ಅವರ ಪ್ರತಿಕ್ರಿಯೆ ವೈರಲ್. ತಮ್ಮ ವಿರುದ್ಧ ಕೇಂದ್ರ ಮಂತ್ರಿ ಮಾಡಿದ ಆರೋಪಕ್ಕೆ ಟಕ್ಕರ್ ಕೊಟ್ಟ IPS ಚಂದ್ರಶೇಖರ್. ಇದು ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿಗೆ IPS ಅಧಿಕಾರಿ ತಿರುಗೇಟು. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡಿದ IPS ಚಂದ್ರಶೇಖರ್. ಸಾಮಾಜಿಕ ಜಾಲತಾಣಗಳಲ್ಲಿ ADGP ಅವರ ಪತ್ರ ಫುಲ್ ವೈರಲ್. ತಮ್ಮ ವಿರುದ್ಧ ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಅಧಿಕಾರಿ ಚಂದ್ರಶೇಖರ್. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ HDKಗೆ ಖಡಕ್ ಆನ್ಸರ್. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡುತ್ತಿರುವ IPS ಅಧಿಕಾರಿ. ಸಾಮಾಜಿಕ ಜಾಲತಾಣಗಳಲ್ಲಿ ADGP ಚಂದ್ರಶೇಖರ್ ಅವರ ಪತ್ರ ವೈರಲ್. ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಚಂದ್ರಶೇಖರ್. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿ HDKಗೆ ಖಡಕ್ ಆನ್ಸರ್. ಮೋದಿ ಸಂಪುಟದ ಹಿರಿಯ ಮಂತ್ರಿ HDKಗೆ ಭರ್ಜರಿ ತಿರುಗೇಟು. HDKಗೆ ತಿರುಗೇಟು ಪತ್ರ ಬರೆದು ಭಾರಿ ಸದ್ದು ಮಾಡುತ್ತಿರುವ IPS ಅಧಿಕಾರಿ. ಸಾಮಾಜಿಕ ಜಾಲತಾಣಗಳಲ್ಲಿ ADGP ಚಂದ್ರಶೇಖರ್ ಅವರ ಪತ್ರ ವೈರಲ್. ಕರ್ನಾಟಕದ ಚತುರ HDKಗೆ ಟಕ್ಕರ್ ಕೊಟ್ಟ IPS ಚಂದ್ರಶೇಖರ್. ಮಾಜಿ ಪ್ರಧಾನಿ ಮಗ, ಮಾಜಿ ಮುಖ್ಯಮಂತ್ರಿಗೆ HDKಗೆ ಭರ್ಜರಿ ತಿರುಗೇಟು. ಇನ್ನು ಏನೊಂದು ಆರೋಪ ಮಾಡಿದರು HD ಕುಮಾರಸ್ವಾಮಿ ಅವರು IPS ಅಧಿಕಾರಿ ಚಂದ್ರಶೇಖರ್ ಅವರ ಹೆಸರನ್ನು ಉಲ್ಲೇಖಿಸಿ ಅದಕ್ಕೆ ಒಂದು ಪತ್ರವನ್ನು ಬರೆದು ತಿರುಗೇಟನ್ನು ಕೊಟ್ಟಿದ್ದಾರೆ ಹಿರಿಯ IPS ಅಧಿಕಾರಿ M ಚಂದ್ರಶೇಖರ್ ಅವರು. ಇನ್ನು ಮಾಜಿ ಪ್ರಧಾನಿ ಮಗ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು, ಇನ್ನು 2 ಬಾರಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು HD ಕುಮಾರಸ್ವಾಮಿ ಅವರು. ಸಾಮಾನ್ಯವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಎಲ್ಲರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಕ್ಕಂಥದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋರು HDK ಅವರು. ಸೊ HDK ಇದೀಗ ಹಿರಿಯ IPS ಅಧಿಕಾರಿಗೆ ಅವರ ಮೇಲೆ ಒಂದು ಆರೋಪವನ್ನು ಮಾಡಿ, ಗುರುತರವಾದಂಥ ಆರೋಪವನ್ನು ಮಾಡಿ ಸ್ಟೇಟ್ಮೆಂಟನ್ನು ಮಾಡಿದರು. ಅದಕ್ಕೆ ಈಗ ಸದ್ಯ ಹಿರಿಯ IPS ಅಧಿಕಾರಿ ಟಕ್ಕರನ್ನು ಕೊಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿ ನನ್ನ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾರೆ, HD ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ತಿರುಗೇಟು.
ಜಾಮೀನು ಪಡೆದ ಆರೋಪಿ ಎಚ್.ಡಿ. ಕುಮಾರಸ್ವಾಮಿ ನಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ. ಅವನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಆತನೊಬ್ಬ ಆರೋಪಿ. ಇಂತಹ ಆರೋಪ ಮತ್ತು ಬೆದರಿಕೆಗಳಿಗೆ ನಾವು ನಿರಾಶೆಗೊಳ್ಳಬಾರದು. SIT ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ, ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ ಅಂತ ಚಂದ್ರಶೇಖರ್ ಸ್ಪಷ್ಟನೆ. ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಅಂತ ಸಿಬ್ಬಂದಿಗೆ ಭರವಸೆ. ಎಚ್ಡಿಕೆಯನ್ನು ಆರೋಪಿ ಎಂದು ಉಲ್ಲೇಖಿಸಿರುವ ಚಂದ್ರಶೇಖರ್, ಕುಮಾರಸ್ವಾಮಿ ನನ್ನ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಜಾಮೀನು ಪಡೆದ ಆರೋಪಿ ಎಚ್.ಡಿ. ಕುಮಾರಸ್ವಾಮಿ ನಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ. ಅವನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಆತನೊಬ್ಬ ಆರೋಪಿ. ಇಂತಹ ಆರೋಪ ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರದು. SIT ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ, ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ ಎಂದು ಚಂದ್ರಶೇಖರ್ ಸ್ಪಷ್ಟನೆ. ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಚಂದ್ರಶೇಖರ್ ಸಿಬ್ಬಂದಿಗೆ ಭರವಸೆ. ಎಚ್ಡಿಕೆಯನ್ನು ಆರೋಪಿ ಎಂದು ಸಂಬೋಧಿಸಿ ಚಂದ್ರಶೇಖರ್ ಕಿಡಿಕಿಡಿ. ಆರೋಪಿ ಅಪರಾಧಿಗಳ ವಿಷಯದಲ್ಲಿ ಖಾಕಿ ಪಡೆ ಕಠಿಣ ಕ್ರಮ ಜರುಗಿಸಬೇಕು. ಎಚ್.ಡಿ. ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ತಿರುಗೇಟು. ಜಾಮೀನು ಪಡೆದ ಆರೋಪಿ ಎಚ್.ಡಿ. ಕುಮಾರಸ್ವಾಮಿ ನಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ. ಅವನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಆತನೊಬ್ಬ ಆರೋಪಿ. ಇಂತಹ ಆರೋಪ ಮತ್ತು ಬೆದರಿಕೆಗಳಿಗೆ ನಾವು ನಿರಾಶೆಗೊಳ್ಳಬಾರದು. SIT ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ, ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ ಅಂತ ಚಂದ್ರಶೇಖರ್ ಸ್ಪಷ್ಟನೆ ಮಾಡಿದ್ದಾರೆ. ಅಲ್ಲದೆ ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಅಂತ ಸಿಬ್ಬಂದಿಗೆ ಭರವಸೆ ಕೊಟ್ಟಿದ್ದಾರೆ. ಎಚ್ಡಿಕೆಯನ್ನು ಆರೋಪಿ ಎಂದು ಸಂಬೋಧಿಸಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಒಂದು ಸುದ್ದಿಗೋಷ್ಠಿಯಾದ ಬೆನ್ನಲ್ಲೇ SIT ಸಿಬ್ಬಂದಿಗಳನ್ನು ಕುರಿತು ADGP ಚಂದ್ರಶೇಖರ್ ಅವರು ಒಂದು ಪತ್ರವನ್ನು ಬರೆದಿದ್ದರು. ಆ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು, ಅನೇಕ ವಿಚಾರಗಳನ್ನು ಕೋಟ್ ಕೂಡ ಮಾಡಿದರು. ಅದೇ ರೀತಿಯಾಗಿ ನಾನು SIT ಮುಖ್ಯಸ್ಥನಾಗಿ ಭಯವಿಲ್ಲದೆ ಕೆಲಸ ಮಾಡ್ತೇನೆ, ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ, ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಅಂತ ಸಿಬ್ಬಂದಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಎಚ್ಡಿಕೆಯನ್ನು ಆರೋಪಿ ಅಂತ ಸಂಬೋಧಿಸಿ ಕಿಡಿಕಾರಿದ್ದಾರೆ. ಆರೋಪಿ ಅಪರಾಧಗಳ ವಿಷಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಳ್ಳು ಆರೋಪ ಮಾಡಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ, ನಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇಂತಹ ಆರೋಪ ಮತ್ತು ಬೆದರಿಕೆಗಳಿಗೆ ನಾವು ನಿರಾಶೆಗೊಳ್ಳಬಾರದು. SIT ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡ್ತೇನೆ, ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರತೆಗೆಯುತ್ತೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಅಂತ ತಮ್ಮ ಸಿಬ್ಬಂದಿಗೆ ADGP ಚಂದ್ರಶೇಖರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕೆಂತಂದರೆ ಬಹಳ ಮುಖ್ಯ ಇಂಥ ಒಂದು ಪತ್ರ. ಸಾಮಾನ್ಯವಾಗಿ ದೊಡ್ಡ ಮಟ್ಟದ ತನಿಖೆಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ದೊಡ್ಡ ಸ್ಕ್ಯಾಮ್ಗಳನ್ನು ಹೊರಗಡೆ ತರಬೇಕಾದಂಥ ಸಂದರ್ಭದಲ್ಲಿ, ಅಥವಾ ದೊಡ್ಡ ವ್ಯಕ್ತಿಗಳ ವಿರುದ್ಧದ ದೂರುಗಳನ್ನು ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ, ಎಸ್ಪೆಷಲಿ ಕೆಳಹಂತದ ಸಿಬ್ಬಂದಿಗಳಿಗೆ ಅಥವಾ ಅಧಿಕಾರಿಗಳಿಗೆ, ಮೇಲ್ಮಟ್ಟದ ಮೇಲಾಧಿಕಾರಿಗಳು ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ಅನೇಕ ಬಾರಿ ಪ್ರಕರಣಗಳಲ್ಲಿ ನಾವು ಸಹಜವಾಗಿ ಒಂದಷ್ಟು ಉದಾಹರಣೆಗಳನ್ನು ಕೂಡ ಕೊಡ್ಬೋದು. ಸಾಮಾನ್ಯವಾಗಿ ಇಂತಹ ಒಂದು ಪ್ರಕರಣಗಳಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಎಸ್ಕೇಪ್ ಆಗೋದು ಸಹಜ, ನುಳಿಸ್ಕೊಳ್ತಾರೆ ಅಥವಾ ಅದರಿಂದ ಪಾರಾಗ್ತಾರೆ. ಇದು ಕೆಳಹಂತದ ಅಧಿಕಾರಿಗಳ ತಲೆಗೆ ಕಟ್ಟಿಬಿಡ್ತಾರೆ. ತನಿಖೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಕೆಲವು ಬಾರಿ ಒಂದು ವಿಚಾರಗಳನ್ನು ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು, ಮತ್ತು ಮೇಲಧಿಕಾರಿಗಳ ಸಪೋರ್ಟು ತುಂಬ ಬೇಕಾಗುತ್ತೆ. ಸೊ ಈಗ ಅಂಥ ಒಂದು ಕೆಲಸವನ್ನು ಎಂ ಚಂದ್ರಶೇಖರ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಕಿಶೋರ್ ಪ್ರಕರಣ ಏನಪ್ಪ? ಇನ್ಸ್ಪೆಕ್ಟರ್ ಕಿಶೋರ್ ಪ್ರಕರಣ ನೋಡೋದಾದ್ರೆ
ಇನ್ನು ಕಂಪನಿಯೊಂದರ ಆಸ್ತಿಯನ್ನು ಮುಟ್ಟುಗೋಲನ್ನು ಹಾಕ್ಕೊಳ್ಳಲಾಗಿತ್ತು. ಆ ಮುಟ್ಟುಗೋಲು ಆಸ್ತಿಯನ್ನು ಇನ್ಸ್ಪೆಕ್ಟರ್ ಕಿಶೋರ್ ಖರೀದಿ ಮಾಡಿದರು. ಈ ಪ್ರಕರಣದಲ್ಲಿ ದೂರುದಾರರಿಗೆ ಇನ್ಸ್ಪೆಕ್ಟರ್ ಧಮಕಿ ಹಾಕಿದ್ದ ಆರೋಪ ಇದೆ. ಈ ವಿಚಾರ ಗೊತ್ತಾಗಿ ಮೇಲಾಧಿಕಾರಿ ಚಂದ್ರಶೇಖರ್ ಕ್ರಮ ಕೈಗೊಂಡಿದ್ರು. ಇದರಿಂದ ಬಚಾವಾಗಲು ಕಿಶೋರ್ ಸುಳ್ಳು ದೂರು ದಾಖಲಿಸಿದ್ರು ಅನ್ನೋ ಆರೋಪ ಈಗ ಕೇಳಿಬರ್ತಾ ಇರ್ತಕ್ಕಂಥದ್ದು. ಇನ್ಸ್ಪೆಕ್ಟರ್ ಕಿಶೋರ್ ಪ್ರಕರಣ ಏನು ಗೊತ್ತಾ, ನಿನ್ನೆ HDK ಅವರು ಹೇಳಿದ್ರಲ್ಲ, ಅದು ಚಂದ್ರಶೇಖರ್ ವಿರುದ್ಧ ದೂರು ಕೊಟ್ಟಿದ್ದ ಇನ್ಸ್ಪೆಕ್ಟರ್ ಕಥೆನೇ ವಿಭಿನ್ನ. ಜನರಿಗೆ ಮೋಸ ಮಾಡಿದ್ದ ಕಂಪನಿಯೊಂದು ದಿವಾಳಿಯಾಗಿತ್ತು. ಈ ಕುರಿತು ತನಿಖೆಗೆ ಲೋಧಾ ಕಮಿಟಿ ಕೂಡ ನೇಮಕ ಆಗಿತ್ತು. ಆ ಕಂಪನಿ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಮುಟ್ಟುಗೋಲು ಆಸ್ತಿಯನ್ನು ಇನ್ಸ್ಪೆಕ್ಟರ್ ಕಿಶೋರ್ ಖರೀದಿ ಮಾಡಿದ್ರು. ಈ ಪ್ರಕರಣದಲ್ಲಿ ದೂರುದಾರರಿಗೆ ಇನ್ಸ್ಪೆಕ್ಟರ್ ಧಮಕಿ ಕೂಡ ಹಾಕಿದ್ರಂತೆ. ಸೊ ಈ ವಿಚಾರ ಗೊತ್ತಾಗಿ ಮೇಲಾಧಿಕಾರಿ ಚಂದ್ರಶೇಖರ್ ಕ್ರಮ ಕೈಗೊಂಡಿದ್ರು. ಇದರಿಂದ ಬಚಾವಾಗಲು ಕಿಶೋರ್ ಸುಳ್ಳು ದೂರು ದಾಖಲಿಸಿದ್ರು ಅನ್ನೋದು ಆರೋಪ. ಇನ್ಸ್ಪೆಕ್ಟರ್ ಕಿಶೋರ್ ಪ್ರಕರಣ ಏನು ಗೊತ್ತಾ, ಚಂದ್ರಶೇಖರ್ ವಿರುದ್ಧ ದೂರು ಕೊಟ್ಟಿದ್ದ ಇನ್ಸ್ಪೆಕ್ಟರ್ ಕಿಶೋರ್ ಕಥೆಯೇ ವಿಭಿನ್ನ. ಜನರಿಗೆ ಮೋಸ ಮಾಡಿದ್ದ ಕಂಪನಿಯೊಂದು ದಿವಾಳಿಯಾಗಿತ್ತು. ಈ ಕುರಿತು ತನಿಖೆಗೆ ಲೋಧಾ ಕಮಿಟಿ ನೇಮಕವಾಗಿತ್ತು. ಆ ಕಂಪನಿ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಕೂಡ ಆಗಿತ್ತು. ಇನ್ನು ಮುಟ್ಟುಗೋಲು ಆಸ್ತಿಯನ್ನು ಇನ್ಸ್ಪೆಕ್ಟರ್ ಕಿಶೋರ್ ಖರೀದಿ ಮಾಡಿದ್ರು ಅಂತಕ್ಕಂಥ ವಿಚಾರ. ಈ ಪ್ರಕರಣದಲ್ಲಿ ದೂರುದಾರರಿಗೆ ಇನ್ಸ್ಪೆಕ್ಟರ್ ಧಮಕಿ ಹಾಕಿದ್ದ ಆರೋಪ. ಈ ವಿಚಾರ ಗೊತ್ತಾಗಿ ಮೇಲಾಧಿಕಾರಿಯಾಗಿ ಚಂದ್ರಶೇಖರ್ ಕ್ರಮ ತಗೊಂಡಿದ್ರು. ಇದರಿಂದ ಬಚಾವಾಗಲು ಕಿಶೋರ್ ಸುಳ್ಳು ದೂರು ದಾಖಲು ಮಾಡಿದ್ರು ಚಂದ್ರಶೇಖರ್ ವಿರುದ್ಧ ಅಂತಕ್ಕಂಥದ್ದು ಈಗ ಆರೋಪ ವಿಚಾರ. ಇನ್ನು ಚಂದ್ರಶೇಖರ್ ವಿರುದ್ಧ ದೂರು ಕೊಟ್ಟಿದ್ದ ಇನ್ಸ್ಪೆಕ್ಟರ್ ಕತೆ ಇದು. ಏನು ನಿನ್ನೆ HD ಕುಮಾರಸ್ವಾಮಿ ಅವರು ಇನ್ಸ್ಪೆಕ್ಟರ್ ಒಬ್ಬರಿಗೆ ಧಮಕಿ ಹಾಕಿದ್ರು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದರು. ಆ ಕುರಿತಾಗಿ ಈ ಒಂದು ವಿಚಾರ ಏನಪ್ಪ ಅಂತಂದರೆ, ಖಾಸಗಿ ಕಂಪನಿಯೊಂದು ದಿವಾಳಿಯಾಗಿತ್ತು. ಅದನ್ನು ಆಸ್ತಿಯನ್ನು ಮುಟ್ಟುಗೋಲು ಕೂಡ ಹಾಕ್ಕೊಳ್ಳಲಾಗಿತ್ತು. ಅದಕ್ಕೆ ಒಂದು ಕಮಿಟಿ, ಲೋಧಾ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಸೊ ಅದರ ಒಂದು ಆಸ್ತಿ ವಿಚಾರವನ್ನು ಖರೀದಿಯನ್ನು ಕೂಡ ಇನ್ಸ್ಪೆಕ್ಟರ್ ಕಿಶೋರ್ ಮಾಡಿದ್ರು ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲು ಹೋದಂಥ ಸಂದರ್ಭದಲ್ಲಿ ದೂರುದಾರರಿಗೆ ಇನ್ಸ್ಪೆಕ್ಟರ್ ಕಿಶೋರ್ ಧಮಕಿ ಹಾಕಿದ್ರು ಅಂತಕ್ಕಂಥ ಮ್ಯಾಟ್ರು. ಈ ವಿಚಾರ ಮೇಲಾಧಿಕಾರಿ ಎಂ ಚಂದ್ರಶೇಖರ್ಗೆ ಗೊತ್ತಾಗಿ ಅವರು ಕ್ರಮಕ್ಕೆ ಮುಂದಾಗಿದ್ದರು. ಸೊ ಅವರು ಕ್ರಮಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ವಿರುದ್ಧ ಒಂದು ಸುಳ್ಳು ದೂರನ್ನು ದಾಖಲು ಮಾಡಿದ್ರು ಅಂತಕ್ಕಂಥದ್ದು ಈಗ ವಿಚಾರ.